ಛಲ ಮೆರೆದ ಬುದ್ಧಿವಂತ. ನಾರಾಯಣಪುರ ಎಂಬ ಊರಿನಲ್ಲಿ ರಾಜು ಎಂಬ ಹುಡುಗ ತುಂಬಾ ಬುದ್ಧಿವಂತನಾಗಿರ್ತಾನೆ. ಆದರೆ ಅವನು ಬಡವನಾಗಿರ್ತಾನೆ. ಆದ್ದರಿಂದ ಯಾರೂ ಜನ ಅವನ್ನ ಇಷ್ಟಪಡ್ತಿರಲ್ಲ. ಅವನ ಬುದ್ಧಿವಂತಿಕೆಗೂ ಕೂಡ ಆ ಊರಲ್ಲಿ ಬೆಲೆ ಇರಲ್ಲ. ಬಡ ಹುಡುಗ ಆಗಿರೋದ್ರಿಂದ ಅವನಿಗೆ ಶಾಲೆಯಲ್ಲಿ ಸಹ ಬೆಲೆ ಇರಲ್ಲ. ಹೀಗಿರುವಾಗ ಅವನಿಗೆ ಒಂದಿನ ಒಬ್ಬ ವ್ಯಕ್ತಿ ಸಿಗ್ತಾರೆ. ಆ ವ್ಯಕ್ತಿ ಎಲ್ಲ ಕಣೋ, ನಿಮ್ಗೇನು ಬುದ್ಧಿವಂತಿಕೆ ಇದು, ಏನು ಪ್ರಯೋಜನ, ನೀನು ಬಡವ, ನಿನ್ನ ಕೈಯಲ್ಲಿ ದುಡ್ಡಿಲ್ಲ, ನೀನು ಏನು ತಾನೇ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಆಗ ಆ ಬುದ್ಧಿವಂತನಿಗೆ ಛಲ ಹುಟ್ಟುತ್ತೆ. ಒಂದಿನ ನಾನು ಶ್ರೀಮಂತನಾಗೇ ಆಗ್ತೀನಿ, ನನ್ನ ಕುಟುಂಬವನ್ನು ನಾನು ಸಾಕ್ತೀನಿ ಅಂತ ಹೇಳಿ ಊರು ಬಿಟ್ಟು ಬೆಂಗಳೂರಿಗೆ ಬರೋ ಆ ಬುದ್ಧಿವಂತ ರಾಜುವಿಗೆ ಏನು ಐಡಿಯಾ ಒಡೆಯೋದೇ ಇಲ್ಲ. ಏನು ಮಾಡೋದು ಅಂತ ತನಗೆ ಯೋಚನೆ ಮಾಡ್ತಾ ಕೂರ್ತಾನೆ. ಆಗ ಅವನಿಗೆ ನೆನಪಿಗೆ ಬಂದಿದ್ದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಪ್ರಸ್ತುತ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆಗ ಅವನು ಸೂಪರ್ ಕ್ವಾಂಟಮ್ AI ಕ್ರಿಯೇಟ್ ಮಾಡ್ತಾನೆ. ಆ AI ಸಾಫ್ಟ್ವೇರಿಂದ ಏನೇನೆಲ್ಲ ಮಾಡ್ಬೋದಾಗಿರುತ್ತೆ ಅಂದರೆ, ಆ AI ಸಾಫ್ಟ್ವೇರ್ನ ಒಬ್ಬ ಮನುಷ್ಯನ ಮೈಂಡಿಗೆ ಅಳವಡಿಸಿದ್ರೆ ಅವನು ಎಲ್ಲಿಗೆ ಆಸೆ ಪಡ್ತಾನೋ ಅಲ್ಲಿಗೆ ಹಾರಿ ಹೋಗ್ಬೋದಾಗಿರುತ್ತೆ. ಇಂತಹ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ಅವನು ಇಡೀ ವಿಶ್ವಕ್ಕೆ ಪರಿಚಯಿಸ್ತಾನೆ. ಇದರಿಂದ ಅವನಿಗೆ ಎಲ್ಲ ಕಡೆ ಸನ್ಮಾನ ಎಲ್ಲದೂ ಸಿಗುತ್ತೆ. ಅವನು ಆದಷ್ಟು ಬೇಗ ಶ್ರೀಮಂತ ಕೂಡ ಆಗ್ತಾನೆ. ಹಾಗೆ ಒಂದು ದೊಡ್ಡ ಕಂಪ್ನಿ ಓನರ್ ಆಗಿ ಊರಿಗೆ ಬರ್ತಾನೆ. ಅವನು ಎಲ್ಲ ಜನಗಳಿಗೆ ಹೇಳ್ತಾನೆ, ಒಂದು ಟೈಮಲ್ಲಿ ಎಲ್ಲರೂ ಯಾವ ಥರ ಗೇಲಿ ಮಾಡಿದ್ರು ಅಂದರೆ, ನಿನ್ನ ಕೈಲಿ ಗೇಲಿ ಸಾಧಿಸೋದಕ್ಕೆ ಆಗಲ್ಲ, ನೀನು ಬಡವ ಅಂತ ಹೇಳಿದ್ರಿ. ಆದರೆ ನಾನು ಇದನ್ನೇ ಛಲವಾಗಿ ಇಟ್ಕೊಂಡು ಒಂದು AI ಸಾಫ್ಟ್ವೇರ್ನ ಡೆವಲಪ್ ಮಾಡೀನಿ. ಆ ಸಾಫ್ಟ್ವೇರ್ ನಿಮ್ಮ ಮೈಂಡಿಗೆ ಅಳವಡಿಸ್ಕೊಂಡ್ರೆ ಸಾಕು, ನೀವೆಲ್ಲಿಗೆ ಅಂದ್ಕೊತೀರ ಅಲ್ಲಿಗೆ ರೆಕ್ಕೆ ಬಂದು ಹಾರೋಗ್ತೀರ, ನೀವು ಅಂದ್ಕೊಂಡಿರೋ ಜಾಗನ ತಲುಪ್ತೀರ. ಇಂಥ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದೀನಿ, ಈಗ ಏನಂತ ಹೇಳ್ತೀರಾ ಅಂತ ಕೇಳ್ತಾನೆ. ಆಗ ಊರಿನವರೆಲ್ಲ ಹೇಳ್ತಾರೆ, ತಪ್ಪಾಯ್ತಪ್ಪ, ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಾವು ಏನೇನೋ ಮಾತಾಡ್ಬಿಟ್ವಿ. ನಿನಗೆ ಬಡವನಾಗಿರ್ಬೋದು, ಆದರೆ ನಿನಗೆ ಬುದ್ಧಿವಂತಿಕೆಯಲ್ಲಿ ನೀನೇ ಶ್ರೀಮಂತ ಅಂತ ಹೇಳಿ ಊರವರೆಲ್ಲ ಕೊಂಡಾಡ್ತಾರೆ. ಅವನಿಗೆ ಊರಲ್ಲಿ ಸನ್ಮಾನ ಸಮಾರಂಭಗಳು ಎಲ್ಲ ಆಗುತ್ತೆ. ಆ ಟೈಮಲ್ಲಿ ಒಬ್ಬ ವ್ಯಕ್ತಿಗೆ ಇವನು ನೋಡಿ ದುರಾಸೆ ಆಗುತ್ತೆ. ಅವನೇ ರಮೇಶ್. ಅವನು ದಡ್ಡ, ಅವನಿಗೆ ಯಾವ ವಿದ್ಯೆನೂ ಹತ್ತಿರಲ್ಲ. ಆದರೆ ಇವನ ಬುದ್ಧಿವಂತಿಕೆ ಮೇಲೆ ಅವನಿಗೆ ಅಸೂಯೆ ಉಂಟಾಗಿದ್ದರಿಂದ ಅವನೇನು ಮಾಡ್ತಾನೆ, ಅವನು ಇವನ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಕದ್ದಿರೋದು, ಇದು ಇವನಾಗೆ ಡೆವಲಪ್ಮೆಂಟ್ ಮಾಡಿರೋದಂತ ಅಲ್ಲವೇ ಅಲ್ಲ, ಇವನು ಕದ್ದಿರೋದಂತ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬರ್ತಾನೆ. ಆಗ ಮತ್ತೆ ಆ ಜನ ಇವನನ್ನು ಹೊರಗಡೆ ಹಾಕ್ತಾರೆ. ರಾಜನು ಮತ್ತೆ ಬೆಂಗಳೂರಿಗೆ ಬಂದು ಆ AI ಇನ್ನೂ ನೀಟಾಗಿ ಡೆವಲಪ್ ಮಾಡಿ ಇಡೀ ವಿಶ್ವಕ್ಕೆ ಪ್ರಚಾರ ಮಾಡ್ತಾನೆ. ಆಗ ಇದೆಲ್ಲ ಒಂದು ಸುಳ್ಳು ಅಂತ ಗೊತ್ತಾಗಿ ರಮೇಶ್ನ ಹೊರಗಡೆ ಹಾಕ್ತಾರೆ. ಅವನು ಪಶ್ಚಾತ್ತಾಪದಿಂದ ತಲೆ ತಗ್ಗಿಸಿ, ನಿನ್ನ ಬುದ್ಧಿವಂತಿಕೆಗೆ ಅಪಮಾನ ಮಾಡಬೇಕಂತಲೇ ನಾನು ಹೀಗೆ ಮಾಡಿದ್ದು, ಆದರೆ ಇದರಲ್ಲಿ ನಾನು ಸೋತೋಗ್ಬಿಟ್ಟೆ, ನೀನು ಗೆದ್ದುಬಿಟ್ಟೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದರೆ, ನಮಗೆ ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂದರೂ ನಮ್ಮಲ್ಲಿ ಫಸ್ಟು ಛಲ ಇರಬೇಕು. ಆ ಛಲ ಇದ್ದರೆ ನಾವು ಏನು ಬೇಕಿದ್ದರೂ ಮಾಡ್ಬೋದು. ಮತ್ತು ಈ ರಾಜು ಒಂದು ದೊಡ್ಡ ಎಕ್ಸಾಂಪಲ್ ಆಗಿರ್ತಾನೆ. ಹಾಗೆ ದುರಾಸೆ ಮತ್ತು ಅಪಪ್ರಚಾರ ನಮ್ಮನ್ನು ಏನು ಮಾಡೋದಕ್ಕಾಗಲ್ಲ, ಅದರಿಂದ ನಾವೇ ಹಾಳಾಗ್ತೀವಿ. ಮತ್ತು ಈ ರಮೇಶ್ ಉದಾಹರಣೆ. ಸೊ ನಮ್ಮ ಲೈಫಲ್ಲಿ ನಾವು ಫಸ್ಟು ಛಲ ಇಡಬೇಕು. ಆ ಛಲದಿಂದ ನಾವು ಏನು ಬೇಕಿದ್ದು ಸಾಧಿಸ್ಬೋದು ಅನ್ನೋದು ಈ ಕಥೆಯ ಒಂದು ಸಾರಾಂಶವಾಗಿದೆ.